ವೆಲ್ಕಮ್ ಟು ಮಿಸ್ಟರ್ ಎಂ ಟಾಕ್ಸ್. ಇಂದು ಜನವರಿ 24, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. ಸೆನ್ಸೆಕ್ಸ್ 689, 76 ಪಾಯಿಂಟ್ ಅಥವಾ 0.98 ರಷ್ಟು ಏರಿಕೆಯಾಗಿ 71,060, 31ಕ್ಕೆ ತಲುಪಿದೆ ಮತ್ತು ನಿಫ್ಟಿ 215, 20 ಪಾಯಿಂಟ್ ಅಥವಾ 1.01 ರಷ್ಟು ಏರಿಕೆಯಾಗಿ 21,454, 00ಕ್ಕೆ ತಲುಪಿದೆ. ಸುಮಾರು 2,355 ಷೇರುಗಳು ಮುನ್ನಡೆ ಸಾಧಿಸಿದವು, 1,302 ಷೇರುಗಳು ಕುಸಿತ ಕಂಡವು ಮತ್ತು 85 ಷೇರುಗಳು ಬದಲಾಗದೆ ಉಳಿದಿವೆ. 1. ಟಾಟಾ ಎಲ್ಕ್ಸಿ. ಟಾಟಾ ಎಲ್ಸಿ, ವಿನ್ಯಾಸ ನೇತೃತ್ವದ ತಂತ್ರಜ್ಞಾನ ಸೇವಾ ಪೂರೈಕೆದಾರರು ಫ್ರೀ 24 ರ ಅಕ್ಟೋಬರ್-ಡಿಸೆಂಬರ್ ತ್ರೈಮಾಸಿಕದಲ್ಲಿ ರೂ. 4 ಕೋಟಿ ನಿವ್ವಳ ಲಾಭವನ್ನು ದಾಖಲಿಸಿದ್ದಾರೆ. ಕಾರ್ಯಾಚರಣೆಯ ಮಾರ್ಜಿನ್ನಲ್ಲಿನ ಒತ್ತಡದ ಹೊರತಾಗಿಯೂ ಹಿಂದಿನ ತ್ರೈಮಾಸಿಕಕ್ಕಿಂತ 3.2% ಹೆಚ್ಚಿಸಿದೆ. Q3 ಫ್ರೀ 24 ರಲ್ಲಿ ಕಾರ್ಯಾಚರಣೆಗಳ ಆದಾಯವು ಅನುಕ್ರಮವಾಗಿ 3.7% ರಷ್ಟು ಏರಿಕೆಯಾಗಿ ₹914, 2 ಕೋಟಿಗೆ ತಲುಪಿದೆ. ಸಾರಿಗೆ ವಿಭಾಗದ ಬೆಳವಣಿಗೆಯು 2.7%. ಕೋಕ್ನಲ್ಲಿ ಆರೋಗ್ಯ ರಕ್ಷಣೆ 4.6%, ಮಾಧ್ಯಮ ಮತ್ತು ಸಂವಹನಗಳು 0.6%, ಕೈಗಾರಿಕಾ ವಿನ್ಯಾಸ 12.3% ಮತ್ತು ಸಿಸ್ಟಮ್ ಏಕೀಕರಣ ಸೇವೆಗಳ ವಿಭಾಗದ ಬೆಳವಣಿಗೆಯಲ್ಲಿ ತ್ರೈಮಾಸಿಕಕ್ಕೆ 14.7%. ಮಹೀಂದ್ರಾ ಮತ್ತು ಮಹೀಂದ್ರಾ ಹಣಕಾಸು ಸೇವೆಗಳು. ಮಹೀಂದ್ರಾ ಮತ್ತು ಮಹೀಂದ್ರಾ ಫೈನಾನ್ಷಿಯಲ್ ಸರ್ವಿಸಸ್, ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಯು ಖಾಸಗಿ ಪ್ಲೇಸ್ಮೆಂಟ್ ಆಧಾರದ ಮೇಲೆ ₹3,000 ಕೋಟಿ ಮೌಲ್ಯದ ಸುರಕ್ಷಿತ ಎನ್ಸಿಡಿಗಳನ್ನು ವಿತರಿಸಲು ಮಂಡಳಿಯಿಂದ ಅನುಮೋದನೆಯನ್ನು ಪಡೆದಿದೆ. ಪ್ರತಿ ಡಿಬೆಂಚರ್ಗೆ ₹1 ಲಕ್ಷ ಮುಖಬೆಲೆಯಲ್ಲಿ ₹500 ಕೋಟಿ ವರೆಗಿನ ಬೇಸ್ ಇಶ್ಯೂ ಗಾತ್ರ ಮತ್ತು ರೂ. 2,500 ಕೋಟಿಯವರೆಗಿನ ಗ್ರೀನ್ ಶೂ ಒಳಗೊಂಡಿತ್ತು. 3 ಖಗೋಳ ಘಟಕ ಸಣ್ಣ ಹಣಕಾಸು ಬ್ಯಾಂಕ್. ಓ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಭಾರತದ ಸ್ಪರ್ಧಾತ್ಮಕ ಆಯೋಗವು ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನು ಓ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸುವುದನ್ನು ಅನುಮೋದಿಸಿದೆ. ಹೇಳಲಾದ ವಿಲೀನವು ಭಾರತೀಯ ರಿಸರ್ವ್ ಬ್ಯಾಂಕ್ನ ಅನುಮೋದನೆಗೆ ಒಳಪಟ್ಟಿರುತ್ತದೆ. 4. JSW ಎನರ್ಜಿ. JSW ಎನರ್ಜಿ, ವಿದ್ಯುತ್ ಉತ್ಪಾದಿಸುವ ಕಂಪನಿಯು ಡಿಸೆಂಬರ್ ಫ್ರೀ 24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ₹231.3 ಕೋಟಿ ಗಳ ಏಕೀಕೃತ ನಿವ್ವಳ ಲಾಭದಲ್ಲಿ 28% ಬೆಳವಣಿಗೆಯನ್ನು ಸಾಧಿಸಿದೆ. ಇದು ದೃಢವಾದ ಕಾರ್ಯನಿರ್ವಹಣೆಯ ಕಾರ್ಯಕ್ಷಮತೆ ಮತ್ತು ಇಂಧನ ವೆಚ್ಚಗಳ ಕುಸಿತದಿಂದ ಬೆಂಬಲಿತವಾಗಿದೆ. ತ್ರೈಮಾಸಿಕದಲ್ಲಿ ಕಾರ್ಯಾಚರಣೆಗಳಿಂದ ಆದಾಯವು 13% ವಾರ್ಷಿಕವಾಗಿ ₹2,542.8 ಕೋಟಿ. 5. ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್, FY 24 ರ ಅಕ್ಟೋಬರ್-ಡಿಸೆಂಬರ್ ಅವಧಿಯಲ್ಲಿ ₹331.08 ಕೋಟಿ ನಿವ್ವಳ ಲಾಭದಲ್ಲಿ ಸಾಲದಾತನು ವರ್ಷಕ್ಕೆ 10.1 ರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ. ಕೆಟ್ಟ ಸಾಲಗಳಿಗೆ ನಿಬಂಧನೆಗಳ ಕುಸಿತ ಮತ್ತು ಇತರ ಆದಾಯದ ಹೆಚ್ಚಳದೊಂದಿಗೆ ತ್ರೈಮಾಸಿಕದಲ್ಲಿ ನಿವ್ವಳ ಬಡ್ಡಿ ಆದಾಯವು ವರ್ಷದಿಂದ ವರ್ಷಕ್ಕೆ 0.86%, 827.6 ಕೋಟಿಗೆ ಕುಸಿದಿದೆ. Q3 FY 24 ರಲ್ಲಿ O2 NPA 17 ಬಿಟ್ಸ್ ಪರ್ ಸೆಕೆಂಡ್ ಅನುಕ್ರಮವಾಗಿ 3.64% ಮತ್ತು ನಿವಾಲ NPA 19 ಬಿಟ್ಸ್ ಪರ್ ಸೆಕೆಂಡ್ ಕೋಕ್ಗೆ 1.55% ಏರುವುದರೊಂದಿಗೆ ಆಸ್ತಿ ಗುಣಮಟ್ಟ ದುರ್ಬಲಗೊಂಡಿದೆ. 6. ಆಕ್ಸಿಸ್ ಬ್ಯಾಂಕ್. ಆಕ್ಸಿಸ್ ಬ್ಯಾಂಕ್, ಖಾಸಗಿ ವಲಯದ ಸಾಲದಾತನು ಸ್ಥಿರ ಆಸ್ತಿ ಗುಣಮಟ್ಟದೊಂದಿಗೆ ಡಿಸೆಂಬರ್ ಫ್ರೀ 24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ₹6,071 ಕೋಟಿಗೆ ನಿವ್ವಳ ಲಾಭದಲ್ಲಿ 3.7% ಬೆಳವಣಿಗೆಯನ್ನು ದಾಖಲಿಸಿದೆ. ತ್ರೈಮಾಸಿಕದಲ್ಲಿ ನಿವ್ವಳ ಬಡ್ಡಿ ಆದಾಯವು ಹಿಂದಿನ ವರ್ಷದ ಅವಧಿಗೆ ಹೋಲಿಸಿದರೆ 9.4% ₹12,532 ಕೋಟಿ ಗೆ ಏರಿಕೆಯಾಗಿದೆ. ತ್ರೈಮಾಸಿಕದಲ್ಲಿ ನಿವ್ವಳ ಬಡ್ಡಿಯ ಮಾರ್ಜಿನ್ 4.1%. ಆಸ್ತಿ ಗುಣಮಟ್ಟದ ಮುಂಭಾಗದಲ್ಲಿ, ತ್ರೈಮಾಸಿಕದಲ್ಲಿ ಒಟ್ಟು NPA 15 ಮೂಲ ಅಂಕಗಳನ್ನು ಕೋಕ್ಗೆ 1.58%ಕ್ಕೆ ಕುಸಿದಿದೆ ಮತ್ತು ನಿವ್ವಳ NPA ಅನುಕ್ರಮದ ಆಧಾರದ ಮೇಲೆ 0.36%ಕ್ಕೆ ಸಮತಟ್ಟಾಗಿದೆ. ಡೆಕ್ಲರೇಷನ್. ಮಾಹಿತಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ರಿಜಿಸ್ಟರ್ ಮಾಡಿದ ವ್ಯಕ್ತಿಯಲ್ಲ. ನನ್ನ ಸೇನೆಯ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.